ಪುಟ್ಟಣ್ಣವರು ಬಾಲ್ಯದಲ್ಲಿ ಕಣಗಾಲನಲ್ಲೇ ವಾಸ ಇದ್ದರು. ಬಾಲ್ಯದಿಂದ ಸ್ವಲ್ಪ ತಿಳುವಳಿಕೆ ಬಂದಮೇಲೆ ಅವ್ರು ಕಣಗಾಲಿಂದ ಹೊರಗಡೆ ಹೊರಟುಬಿಟ್ರು. ಹೊರಗಡೆ ಹೊರಟು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಡೀ ಕರ್ನಾಟಕ ಅಲ್ಲ, ಎಲ್ಲ ಜಾಗದಲ್ಲೂ ಗೊತ್ತಿರೋ ಹಾಗೆ ಒಳ್ಳೆ ಶ್ರೇಷ್ಠ ನಿರ್ದೇಶಕರಾದರು. ಅವ್ರ ಮನೆ ಪರಿಸ್ಥಿತಿ ಈ ಥರ ಆಗಿದೆ. ಕೆಲವೇ ಬೇಕಾದಷ್ಟು ಚಾನಲ್ನವರೆಲ್ಲ ಬಂದು ಇದನ್ನು ಇದು ಮಾಡ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ನೋಡ್ಕೊಂಡು ಹೋದರು. ಸುಮಾರು ಚಾನಲ್ಗಳಲ್ಲೂ ಸಹ ನಾನು ಮಾತಾಡಿದ್ದೀನಿ. ಯಾರಿಂದನೂ ಏನೂ ಇದಕ್ಕೆ ಸಹಾಯ ಆಗಲಿಲ್ಲ. ಆಯಿತಾ, ತಕ್ಷಣ ಇದಕ್ಕೆ ಅವರಿಂದ ಪುಟ್ಟಣ್ಣವರಿಂದ ಅನುಕೂಲ ಪಡ್ಕೊಂಡವರು ಸಹ ಯಾರುವೆ ಇದಕ್ಕೆ ಮುಂದೆ ನಿಂತು ಮಾಡಬೇಕು, ಇದು ಪುಟ್ಟಣ್ಣವ್ರ ಮನೆ, ನಾವೆಲ್ಲ ಅವರಿಂದ ಮುಂದೆ ಬಂದು ಅನ್ನೋ ಒಬ್ಬರೂ ಯೋಚನೆ ಮಾಡಿಲ್ಲ ಇದುವರ ತನಕ. ಆಯಿತಾ, ಅದರಿಂದ ದಯವಿಟ್ಟು ಈಗಲಾದರೂ ಮನಸ್ಸು ಮಾಡಿ ಕರ್ನಾಟಕ ಘನ ಸರ್ಕಾರ ಮನಸ್ಸು ಮಾಡಿ ಅವ್ರ ಮನೆ ಒಂದು ಮ್ಯೂಸಿಯಂ ಆಗಾರು ಪರಿವರ್ತನೆ ಮಾಡಿಕೊಡಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ಪುಟ್ಟಣ್ಣವರು ಇಲ್ಲಿ ಎಷ್ಟು ವರ್ಷ ಕಾಲ ಕಳೆದ್ರು? ಪುಟ್ಟಣ್ಣವರು 7 ವರ್ಷ ಇಲ್ಲಿದ್ದರು. ಅವ್ರು ಸ್ವಲ್ಪ ತಿಳುವಳಿಕೆ ಬಂದಮೇಲೆ ಅವ್ರು ಮೈಸೂರಿಗೋ ಬೆಂಗಳೂರು ಹೊರಟೋರು. ಅವ್ರ ತಾಯಿಯವರು ಇದ್ರು ಇಲ್ಲೇನೆ. ಅವಾಗ ಬಂದು ಆಗಾಗ್ಗೆ ನೋಡ್ಕೊಂಡು ಹೋಗ್ತಿದ್ರು. ಮತ್ತೆ ಅವರು ಹೆಚ್ಚಿಗೆ ಕೊಡಗಲ್ಲೇ ಶೂಟಿಂಗ್ ಮಾಡ್ತಾ ಇದ್ದರಿಂದ ಕುಶಾಲನಗರ, ಮಡಿಕೇರಿ ಬರ್ತಾ ಇರೋರು. ಬಂದಾಗೆಲ್ಲ ಅವ್ರ ತಾಯಿ ನೋಡ್ಕೊಂಡು ಇಲ್ಲೇ 2 ದಿನ 3 ದಿನ ಉಳ್ಕೊಂಡು ಅವ್ರ ತಾಯಿ ನೋಡ್ಕೊಂಡು ಹೋಗ್ತಾ ಇದ್ರು. ವಿಶ್ವಾಸವಾಗಿದ್ರು. ಪಾಪ ನಮ್ಮ ಮದುವೆ ಕೂಡ ಓಡಾಡಿದ್ದಾರೆ ಅವರು. ಪುಟ್ಟಣ್ಣ ಕಣಗಾಲ ಇಲ್ಲ ಇದನ್ನ. ಆಯ್ತಾ, ಇದು ಅನಾಥವಾಗಿ ಹೋಗಿದೆ. ಯಾರು ನೋಡ್ಕೊಳ್ಳೋದಿದ್ದರೆ ಹೀಗಾಗ್ತಾ ಇತ್ತಿಲ್ಲ, ಯಾರು ನೋಡ್ಕೊಳ್ಳೋರಿಲ್ಲ. ಅದಕ್ಕೆ ಇದು ಅನಾಥವಾದ ಲೈವ್ ಆಗಿದೆ, ಅನಾಥಾಲಯವಾಗಿ ಹೋಗಿದೆ ಇದು.